ಸೊ ಹಲೋ ಫಾರ್ಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹುಷೇರಿ ಈ ಅಲಾರಾಮ್ ಬೇರೆ ಆನ್ ಮಾಡಿಬಿಟ್ಟಿದ್ವಿ, ಅದು ಬೇರೆ ಬಡ್ಕತ್ತಾ ಇದೆ ಗೈಸ್. ಇವತ್ತು ನಾವು ಯುಗಾದಿ ಹಬ್ಬನ ಮಾಡ್ತಾ ಇದ್ದೀವಿ. ಫಸ್ಟ್ ಯುಗಾದಿ ಹಬ್ಬ ನಾನು ಅವಳು ಸೇರಿ. ಸೊ ಅವಳು ಆ ಥರ ಎಲ್ಲ ಪೂಜೆ ಎಲ್ಲ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ ಅವಳದು ಮಾಡ್ತಾ ಇಲ್ಲ, ಎಲ್ಲರೂ ನಾನೇ ಮಾಡ್ತಾ ಇದ್ದೀನಿ. ಓಕೆ ಲೆಟ್ಸ್ ಗೋ ಗೈಸ್. ಇವಾಗ ಹೋಗಿ ಏನೇನು ತರಬೇಕು, ಏನೇನು ಎಲ್ಲರೂ ನಿಮಗೆ ಏನು ತರ್ತೀನಿ, ಏನೇನು ಮಾಡಬೇಕು. ಇವತ್ತು ಆಲ್ಮೋಸ್ಟ್ ಅಲ್ಲಿ ಪೂಜೆ ಎಲ್ಲರೂ ಪ್ರತಿ ಅನಿಮಲ್ ನಾವೇ ಮಾಡ್ತೀವಿ. ಓಕೆ ಲೆಟ್ಸ್ ಗೋ. ಹೊಡೆದ ಇನ್ನೊಂದು ವಿಷಯ ಗೊತ್ತಾ, ಇಬ್ಬರು ಸೇರಿ ಒಬ್ಬಟ್ಟು ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೋ ಒಬ್ಬಟ್ಟು ಅಂತ. ಅದು ಮನೆಯಲ್ಲೆಲ್ಲ ಮಾಡ್ತಾರೆ, ಬಟ್ ಆದರೂ ನಾವು ಒಂದು ಫೆಸ್ಟ್ ಅಲ್ವಾ, ಬಟ್ ಇರಲಿ ಅಂತ ನಾವು ಎರಡು ಮಾಡ್ತಿದ್ದೀವಿ. ಓಕೆ ಲೆಟ್ಸ್ ಗೋ ಹೊಡೋಣ. ಈಗ ಹೂವು ಮಾರ್ಕೆಟ್ಗೆ ಹೋಗಿ ಹೂವು ಮತ್ತು ಏನೇನೋ ಥರ ತುಂಬ ಇದೆ, ಮತ್ತು ಮಾವಿನ ಸೊಪ್ಪು ತರಬೇಕು, ಅದು ಎಲ್ಲಿ ಸಿಗುತ್ತೋ ಒಂದು ಮರ್ತೋಗಿದೆ. ಓಕೆ ಲೆಟ್ಸ್ ಗೋ ಹೋಗೋಣ. ಇದು 20 ರೂಪೀಸು ಇದು ತೊಗೊಂಡಾಯ್ತಿದ್ದೀನ. ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಅಲ್ಲಿ ಬಾಳೆಹಣ್ಣು ಅಲ್ಲೇ ಇದೆ. ಬಾಳೆಹಣ್ಣು ಎಷ್ಟು? 10 ರೂಪಾಯಿ. ಚೆನ್ನಾಗಿರೋ ಕುಡಿ 3 4 ಮಾಡ್ಕೊಡಿ. ಬರೋದು ಮಾಡ್ಕೊಡಕ್ಕ, ಚೆನ್ನಾಗಿರೋ ಕೊಡಕ್ಕೆ. ಕೆಳಗಡೆ ತೆಗೀರಿ, ಕೆಳಗಡೆದ. ಹಾಂ ಚೆನ್ನಾಗೈತೆ, ಇನ್ನೊಂದು ಹಾಕೊಡಿ. ಆಯ್ತು ಗೊತ್ತಾಯ್ತು. ಇನ್ನೊಂದು ಹಾಕೊಡಿ. ಇನ್ನೊಂದು ತಳಿ ಇದ್ದಂಗೆ ಕಟ್ಬಿಡಿ. ಹೌದಾ? ಹಂಗಾರೆ ಹಾಂ ಬೇಡಕ್ಕೆ ಜಾಗ ಇಲ್ಲ. ಇಲ್ಲೇ ಮಡ್ಗೋಯ್ತೀನಿ. ಇಷ್ಟೊಂದು ರಶ್ ಐತೆ, ಏನಾಗುತ್ತೆ ನೋಡೋಣ. ಬನ್ನಿ ಏನಂತ ನಾನು ತೊಗೊಂಡು ಹೋಗೋಣ. ಸದ್ಯ ಎಲ್ಲೇ ಐತೆ, ಯಾರು ಎತ್ಕೊಂಡು ಹೋಗಿಲ್ಲ. ಸೊ ಹಂಗೆಲ್ಲ ಯಾರು ಎತ್ಕೋಯ್ತಾರೆ ಸುಮ್ಮನೆ ಹಂಗೆ ಹೇಳಿ. ಇದು ಹಿಡ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗ್ಬಿಟ್ಟೈತಿ ನೋಡಿ ಗಾಯ್ಸ್. ಸ್ನಾನ ಮಾಡ್ಕೊಂಡು ಹೀರೋಯಿನ್ ಏನು ಮಾಡ್ತಿರೋದು? ಏನು ಮಾಡ್ತಿದ್ದೀರಾ ಮೇಡಮ್? ಏನು ಬಿಡಿಸಿದ್ದೀರಾ? ಚೆನ್ನಾಯ್ತಾ? ಇನ್ನೂ ಈ ಥರ ಇದನ್ನೆಲ್ಲ ಇಲ್ಲಿ ಮಾಡಿದ್ಬಿಟ್ಟು ಇನ್ನೂ ಐಟಮ್ ಇದೆ. ಲೆಟ್ಸ್ ಗೋ ತರೋಣ. ಎಲ್ಲ ಗುಡ್ಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಿಡ್ಕೊಂಡು ಅಲ್ಲಿ ಚಲ್ತಾವಳಲ್ಲಿ. ಐಟಮ್ ಎಲ್ಲ ತಗೊಂಡಾಯ್ತು. ಇನ್ನೇನೇನು ಬೇಕು ಎಲ್ಲ ಐಟಮ್ ತಗೊಂಡಾಯ್ತು. ಆಮೇಲೆ ಏನು ಗೊತ್ತಾ, ನಾನು ಐಟಮ್ ತಗೊಂಡೆ 20 ರೂಪಾಯಿ ಕೊಟ್ಟರು. 25 ರೂಪಾಯಿ ಸಿಗೋದು ಆಯಿತು. ಏನು ಕಾಯಿನ್ ಕೊಟ್ಟರು. ನಾನು ಎಷ್ಟು ಅನ್ಕೊಂಡೆ ಗೊತ್ತಾ, 10 ರೂಪಾಯಿ ಅನ್ಕೊಂಡು ನೋಡ್ರಿ 20 ರೂಪಾಯಿ ಕಾಯಿ. ನೋಡಿ ಗೈಸ್, 20 ರೂಪಾಯಿ ಕಾಯಿನ ಎಲ್ಲ ನೋಡಿದ್ರೆ ನೋಡ್ಕೊಬಿಡಿ. ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ. ಓಕೆ ಲೆಟ್ಸ್ ಮನೆಗೆ ಹೋಗೋಣ, ತುಂಬ ಕೆಲಸ ಇದೆ. ಈಗ ಈ ರಂಗೋಲಿ ಫುಲ್ ತಯಾರು ನಡೀತಿದೆ. ಬಟ್ ಏನು ಮಾಡ್ತಾರೆ, ಕಲರ್ ತಗೋಬ ಅಂತ ಅಂದು ಅಲ್ಲಿ ಅಂಗಡಿಗಳು ತೆಗ್ದಿಲ್ಲ. ನಾನೇನು ಮಾಡಲಿ? ಹಂಗೇನೆ ಇವಾಗ ಮಾವಳಿ ಬಿಡಿಸ್ತಾಳೆ ಅಲ್ವಾ? ಗೈಸ್ ಇದನ್ನೇಗೆಲ್ಲ ನೀಟಾಗಿ ಇದನ್ನು ದೇವ್ರ ಫೋಟೋದಾಗ ಮಾಡಬೇಕು. ಹಾಗಾದರೆ ಇದು ಇಲ್ಲೇ ಇರಲಿ. ಇದನ್ನು ಮತ್ತು ಇದು ಬೇವು, ಸೊ ಇದೇನು ಇದನ್ನು ಇದು ಮಾಡೋದು. ಲೆಟ್ಸ್ ಗೋ ಗಾಯ್ಸ್, ಮಾಡಿ ತೋರಿಸ್ತೀನಿ. ಸೊ ಗಾಯ್ಸ್ ಹಿಂಗೆ ನಾನು ಹೆಂಗೆ ಕಷ್ಟಪಟ್ಟೆಲ್ಲ ಇಷ್ಟಪಟ್ಟು ನಾನು ಬೇಗ ಕಟ್ಟಿದೆ. ಇವಳು ಇನ್ನೂ 2 ಸಲ ಒರೆಸೋದು, 2 ಸಲ ಗುಡಿಸೋದು ಮಕ್ಕಳ. ಸೊ ಅಷ್ಟು ಮಿಕ್ಕಿದೆ. ಅದು ನೋಡಿ ಲಾಗಲ್ಲ ಹಾಕಿದ್ದೀನಿ. ಸರಿ ಗಾಯ್ಸ್, ಇದನ್ನು ಇಲ್ಲಿ ಕೊಡ್ತೀನಿ. ಆಗಲೇ ಒರೆಸ್ತಲ್ಲ ಅದು ಇಲ್ಲಿ. ಸೊ ಗೈಸ್ ಇವಾಗ ನಾನು ಇದು ಒಬ್ಬಟ್ಟಿಗೆ ನಾನು ಹಾಕಬೇಕು. ಸೊ ಈಗ ಅವಳು ಪಾಪ ಮಾಡ್ತಾಳಲ್ಲ, ಒಬ್ಬಳಿಗೆ ಹಿಂಸೆ ಆಗ್ಬಾರ್ದು ಅಂತ. ಗೈಸ್ ಇದನ್ನ ಈಗ 2 ಸಲ ವಾಶ್ ಮಾಡಾಯಿತು. ಇದನ್ನು ನೆನೆ ಬಿಡ್ಬೇಕಂತೆ. ಏನು ಗೊತ್ತಾ, ಇಲ್ಲಿ ನಮ್ಮನೆ ಬಾಗಿಲು ತೊಳ್ಬಿಟ್ಟು ನೀರು ಹಾಕಿ ಅಂತಂದರೆ ಪಾಪ ಅವರು ಬೆಳಗ್ಗೆ ಎದ್ಬಿಟ್ಟು ಪಾಪ ಕೆಳಗಡೆ ಮನೆಯವರು ಮಾಡೋರೆ. ಇವಳು ಅಲ್ಲಿ ನೀರು ಹಾಕ್ಬಿಟ್ಟದೆಲ್ಲ ಹಾಳು ಮಾಡೋಳು. ಅವ್ರು ಬಂದ್ಬಿಟ್ಟು ನಮ್ಮ ಮನೆ ರಂಗೋಲಿ ಎಲ್ಲ ಹೋಯ್ತು ಅಂತವ್ರೆ. ಏಯ್ ಮಗಡ ಗಾಯ್ಸ್ ನೋಡಿ ಗಾಯ್ಸ್, ಹೆಂಗೆ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಸೊ
ಸೊ ಗೈಸ್ ಇವಾಗ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಗದ್ದೆ ಹಬ್ಬದಲ್ಲಿ ಮೈಗೆಲ್ಲ ಎಣ್ಣೆ ಹಾಕಬೇಕು. ಸೊ ಅದನ್ನ ಈಗ ಹಾಕಿಸ್ಕೊಂಡು ಸಿಗ್ತೀನಿ. ಹಾಕಿಸ್ಕೋಬೇಕಾದ್ರೆ ತೋರಿಸ್ತೀವಿ. ಲೆಟ್ಸ್ಕೋ. ಫೇಸಿಗೆಲ್ಲ ಹಾಕಬೇಕು. ತಲೆ ಕೂದಲು ಗೈಸ್ ಯಾಕೆ ತಲೆ ಯಾಕೆ ಹಾಕ್ಸ್ಕೊತಿಲ್ಲ ಅಂದರೆ ಸ್ಟ್ರೈಟ್ಲಿಂಗ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ತಲೆ ಹಾಕ್ಸ್ಕೊತಾ ಇಲ್ಲ. ಇನ್ನು ಫೇಸು ಬಾಡಿ ಗಿಡಿ ಎಲ್ಲ ಹಾಕ್ಸ್ಕೊತಾ ಇದ್ದೀನಿ. ಓಕೆ ಲೆಟ್ಸ್ಕೋ. ಹಾಕಾದ್ಮೇಲೆ ಸಿಗ್ತೀನಿ ನಿಮಗೆ. ಲೆಟ್ಸ್ಕೋ ಬಾಯ್. ಸೊ ಗೈಸ್ ಫೈನಲಿ ಆಯಿಲೆಲ್ಲ ಹಾಕ್ಸ್ಕೊಂಡಾಗಿತ್ತು. ಇದು ಡ್ರೈ ಆಗಬೇಕು. ಅಷ್ಟೊತ್ತಿಗೆ ಅವಳಿಗೆ ಪಲಾವ್ ಮಾಡೋಕ್ಕೆ ಚಾಪ್ ಮಾಡಿಕೊಡ್ತೀನಿ. ಓಕೆ ಲೆಟ್ಸ್ಕೋ. ಈಗ ಅವಳಿಗೆ ಚಾಪ್ ಮಾಡೋಕ್ಕೆ 2 ಹೆಲ್ಪ್ ಮಾಡ್ತಿದ್ದೀನಿ. ಲೆಟ್ಸ್ಕೋ. ಇದೆಲ್ಲ ಆದಮೇಲೆ ಸಿಗ್ತೀನಿ. ಸೊ ಗೈಸ್ ನೋಡಿ ಫೈನಲಿ ಮುಗೀತು ಚಾಪ್ ಮಾಡಿಕೊಟ್ಟು. ಗೈಸ್ ಅಂತೆಲ್ಲ ಅವ್ರು ಕಲ್ಮಶೆಲ್ಲ ಮುಗಿಸ್ಕೊಟ್ಟೆ. ಬೇಳೆನ ಬೇಯಿಸೋಕೆ ಇಕ್ಕಿದ್ದೀನಿ. ಈಗ ಪಲಾವ್ ಮಾಡ್ತಾಳೆ. ನಾನು ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಓಕೆ ಲೆಟ್ಸ್ಕೋ. ಸೊ ಗೈಸ್ ಇವಾಗ ರೆಡಿಯಾಗಿ ಸಾಕು ಸ್ನಾನ ಮಾಡ್ಕೊಂಡಾಯ್ತು. ಈಗ ಫ್ರೆಶ್ ಆಗಿ ರೆಡಿಯಾಗಿ ನಿಮಗೆ ಸಿಗ್ತೀನಿ ಪೂಜೆ ಮಾಡಬೇಕಂದ್ರೆ. ಲೆಟ್ಸ್ಕೋ. ಸೊ ಗೈಸ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿತ್ತು ಅಂದರೆ ಪೂಜೆ ಮಾಡೋಕ್ಕೆ. ಸೊ ಇವಾಗ ಇದೇನೋ ಇಲ್ಲೇನೋ ಒಬ್ಬಟ್ಟು ಮಾಡ್ಬೋದು ಆಡ್ತೈತೆ. ಸೊ ಗೈಸ್ ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಪೂಜೆ ಅಲ್ಲೇ ರೆಡಿ ಮಾಡೋದು. ನಾವು ಸಣ್ಣದಾಗಿದೆ ದೊಡ್ಡದ ಆಗುತ್ತೆ ಟೈಮ್ ಬರಲಿ. ಲೆಟ್ಸ್ಕೋ. ಈಗೆಲ್ಲ ರೆಡಿ ಮಾಡಿ ನಿಮಗೆ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ಪೂಜೆ ಎಲ್ಲ ಮಾಡಾಯಿತು. ನಮಗೆ ಈಗೇನೋ ಇಷ್ಟೇ ಮಾಡೋದು ದೇವ್ರನ್ನ ಕೊಡಲಿ. ಸೊ ಇದು ಏನು ಅಂತ ನನಗೆ ಗೊತ್ತಿದೆಯಾ ಗೊತ್ತಿರೋ ಕಮೆಂಟ್ ಮಾಡಿ. ಎಲ್ಲಿ ಕೊಟ್ಟರು ತಂದಿಲ್ಲಿ ಮಡಗಿ ಇದು ಎಲ್ಲಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇದಾದಮೇಲೆ ಇನ್ನು ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ. ಅದು ತಂದು ವೇಸ್ಟ್ ಬಿಟ್ಟು ಅಲ್ಲಿ ಆ ಕಡೆ ಡೆಕೋರೇಷನ್ ಮಾಡಿದ್ದೀನಿ. ಇಲ್ಲಿ ಸೊಪ್ಪೆಲ್ಲ ಮಾಡಿದ್ದೀನಿ. ಇಷ್ಟು ಮಾಡಿದ್ದೀನಿ. ಇಷ್ಟು ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಇದು ಹೇಳ್ಕೊಡ್ರೆ ಇಲ್ಲಿ ಯಾರಿಲ್ಲ. ನಾವು ಇಬ್ಬರೇ ಅಲ್ವಾ. ಸೊ ಅದಕ್ಕೆ ಎಷ್ಟು ಮಾಡಿ. ಲೆಟ್ಸ್ಕೋ. ಇವಾಗ ನಾನು ರೆಡಿ ಆಗಿಬಿಟ್ಟು ನನ್ನ ಬಟ್ಟೆ ಇಕ್ಕೊಂಡು ರೆಡಿ ಆಗಿಬಿಟ್ಟು ಅವಳಿಗೆ ಹೆಲ್ಪ್ ಮಾಡಬೇಕು. ಸೊ ಹೆಲ್ಪ್ ಮಾಡಿ ನಿಮ್ಗೆ ಸಿಗ್ತೀನಿ. ಲೆಟ್ಸ್ಕೋ. ಆಮೇಲೆ ನೀನು ರೆಡಿಯಾಗಿ ಅಂತೆ ಫಸ್ಟು ಬಂದು ಹೆಲ್ಪ್ ಮಾಡು ಅಂತ ಹೇಳಿ ಈಗ ಇಲ್ಲಿ ಹೆಲ್ಪ್ ಮಾಡೋಕೆ ಕರ್ಕೋದಾಳೆ. ಸೊ ಈಗ ನೋಡಿ ಗೈಸ್ ಈಗ ಒಬ್ಬಟ್ಟಿಗೆ ಏನು ಬೇಕು ಅಂತಂದರೆ ಏನೇನಾಗ್ತೆ ಮೈದಾ ಹಿಟ್ಟು, ಅರಿಶಿನ, ಉಪ್ಪು. ಈಗ ಇದು ಮುಗಿತಾ ಇದು ಇಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಇವಾಗ? ಈಗ ಅದು ಕೊಕೊನಟ್ ಇತ್ತಲ್ಲ ಅದೇ ಗ್ರೈಂಡ್ ಮಾಡ್ಕೊ. ಓಕೆ. ಸೊ ಗೈಸ್ ಇವಾಗ ಗ್ರೈಂಡ್ ಮಾಡಬೇಕಂತೆ. ಮಾಡ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಇಡ್ಸ್ಕೊ. ಗೈಸ್ ಇವಾಗ ಅದನ್ನ ಗ್ರೈಂಡ್ ಮಾಡಾಯಿತು. ನೆಕ್ಸ್ಟ್ ದಿನ ಬೇರೆ ಕೆಲಸ ಇರ್ತವ್ರು. ಇನ್ನು ಅರ್ಧ ಗಂಟೆಯಿಂದ ಇದನ್ನೇ ಓದ್ತಾವಳೆ. ಅರ್ಧ ಗಂಟೆ ಏನೂ ಆಗಿಲ್ಲ. ಇನ್ನು 15 ಮಿನಿಟ್ಸೇ ಆಗಿಲ್ಲ. ಅರ್ಧ ಗಂಟೆ ಅಂತೆ. ಸೊ ಗೈಸ್ ಇವಾಗ ನಾನು ಬೆಲ್ಲ ಈ ಬೆಲ್ಲನ ಈಗ ಚಿಜ್ಜಿ ನಾನು 2 ಬೌಲ್ ಮಾಡಬೇಕು. ಮಾಡ್ತೀನಿ. ಸೊ ಗೈಸ್ ಇವಾಗ ಇದಕ್ಕೆ ಅದೇ ಬೇಯಿಸಿದ್ವಲ್ಲ ಬೇಳೆ ಅದನ್ನು ಹಾಕ್ತೆ. ಮತ್ತು ಆಮೇಲೆ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ. 1 ಬೌಲ್ ಕಾಯಿ ತುರಿ ಹಾಕಿದ್ದೀನಿ. 1 ಬೌಲ್ ಬೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಎಕ್ಸ್ಟ್ರಾ ಏನು ಕಿತ್ ಮಡಗಿದ್ದೀನಿ ಅಂತಂದರೆ ಸ್ವಲ್ಪ ಇರಲಿ. ಇವಾಗ ಸುಮ್ಮನೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ನೋಡ್ಬಿಟ್ಟು ಅದನ್ನು ಅಂತ. ಸೊ ಗೈಸ್ ಇದನ್ನೆಲ್ಲ ಫುಲ್ ಮೆಲ್ಟ್ ಆಗಿ ನಿಮ್ಗೆ ಸಿಗ್ತೀನಿ. ಬಿಸಿ ನಡೆಸ್ಕೊಳ್ಬೇಕು. ಸೊ ಗೈಸ್ ಟೈಮ್ ಆಗಿತ್ತಲ್ಲ, ಟಿಫನ್ ಮಾಡಿತ್ತಲ್ಲ. ಸೊ ಅದಕ್ಕೋಸ್ಕರ ಫ್ರೂಟ್ಸ್ ಎಲ್ಲ ಸಲಾಡ್ ಮಾಡಿದ್ಲು. ನಾನು ಡಯಟಲ್ಲಿ ಇತ್ತಲ್ಲ. ಓಕೆ. ಏಲಕ್ಕಿ ಪುಡಿ ಇರ್ತಿಲ್ಲ. ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊತೀನಿ. ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೀನಿ. ಬಂದ್ಬಿಟ್ಟು ಅದನ್ನು ಆ್ಯಡ್ ಮಾಡಿದ್ಲು ನೀರು ಹಾಕ್ಬಿಟ್ಟು. ನಾನು ಗಟ್ಟಿಗೆ ಬರಲಿ ಅಂತ ಏನೇನೋ ಮಾಡಿದ್ದೀನಿ. ಅದು ಬೆಲ್ಲ ಉಂಡುಂಡೆ ಇತ್ತು ಅಂತ ಮತ್ತು ಫುಲ್ ಇನ್ನೂ 10 ನಿಮಿಷ ಅದನ್ನು ಬೇಯಿಸ್ಬೇಕು ಗಟ್ಟಿ ಆಗಬೇಕು ಅಂತ ಅಂದರೆ. ಎಲ್ಲಿದ್ದೆ ಇಲ್ಲಿ ತನಕ? ನಾವು ಇದನ್ನು ಬಾಳೆದೆಲೆ ಬಾಳೆದೆಲೆಗೆ ಅದನ್ನು ಹೂರ್ಣ ಎಲ್ಲ ಒತ್ತಿ ಬಾಳೆದೆಲೆ ಊಟ ಮಾಡಿದ್ದೀವಿ. ಲೆಟ್ಸ್ ಗೋ. ಗೈಸ್ ನೋಡಿ ಗೈಸ್ ಕೆಲಸ ಎಲ್ಲ ಜಸ್ಟ್ ಮುಗಿದಿದೆ. ಇವಾಗ ಇದನ್ನು ಫ್ರೈ ಮಾಡಿಬಿಟ್ಟು ತಿನ್ನೋದು. ಫ್ರೈ ಮಾಡಿದ್ರೆ ಗಾಯ್ಸ್ ಫೈನಲ್ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಹೇಗಿದೆ ಅನ್ನೋದು ಅಲ್ಲಿ ತೋರಿಸ್ತೀನಿ. ಬಾರಲ್ಲಿ ಒಳ್ಳೆ ಗೈಸ್ ಮ್ಯಾಚಿಂಗ್ ಕೂಡ ಇದೆ ನಮ್ಮದು ಡ್ರೆಸ್ ಇವತ್ತು. ನೋಡಿ ಇದೇ ಒಂದು ಕಂಟೆಂಟ್ ಡ್ರೆಸ್ ಮ್ಯಾಚಿಂಗ್ ಇವಾಗ ಗೈಸ್ ಮ್ಯಾಚಿಂಗ್ ಕೂಡ ಇದೆ. ಲೆಟ್ಸ್ ಗೋ. ಹಿಂಗೆ ರೆಡಿ ಆಗಿದ್ದೇ ನಮ್ಮದು. ಹೇಗೆ ಅನ್ನಿಸ್ತು ಮಾಡಿ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ಖುಷಿ ಆಯಿತಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಗಾಯ್ಸ್ ಇವಾಗ ನಾವು ಫೈನಲಿ ಬೆಳಗ್ಗೆಯಿಂದ ಟೈಮಲ್ಲೇ 6 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 12 ಗಂಟೆ ಮುಗಿದಿದೆ. ಸೊ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದ. ಬಂದಿದ್ದೆ 6 ಗಂಟೆ ಬಂದಿದ್ದು. ಎದ್ದಿದ್ದು 6 ಗಂಟೆಗೆ. ಇಲ್ಲ 6 ಗಂಟೆಗೆ ಎದ್ದಿಲ್ಲ. ಒಂದು 6:45 7 o'clock ಎದ್ದಿದ್ದು. ಸೊ ಗೈಸ್ ಅಷ್ಟೇ 8 ಗಂಟೆ ಸ್ಟಾರ್ಟ್ ಮಾಡಿತ್ತು. 6 ಗಂಟೆಗೆ ಎದ್ದಿತ್ತು ಲೆಕ್ಕಾಚಾರ ಬರೋದು ನಮಗೆ. ಸೊ ಗೈಸ್ ಒಂದು 10 ನಿಮಿಷ ಸರಿ ಗೈಸ್ ಇವಾಗ ಇದನ್ನು
ಮಾಡಿದ್ದಾಯಿತು ನೋಡಿ, ಬೆಳೆದೆಲ್ಲ ತಿಂತಾಯಿದ್ದೀವಿ. ನಮ್ಮ ಸ್ಟೈಲ್ ಹಬ್ಬದ ಸ್ಟೈಲ್ ಕಲ್ಚರ್ ಬಿಟ್ಕೊಳ್ಬಾರ್ದು. ಸೊ ಗೈಸ್, ಹೇಗೆ ಟೇಸ್ಟು? ಓಕೆ ಗೈಸ್, ನಿಮಗೂ ಒಂದು ಗುಪ್ತ ಬಿಡಿ. ಓಕೆ, ನನಗೊಂದು ಟೇಸ್ಟ್ ನೋಡ್ತಿದ್ದೀನಿ. ಪಲಾವ್ ಸಕ್ಕತ್ತಾಗಿದೆ, ಒಬ್ಬಟ್ಟು ಕ್ರೇಜಿ. ಓಕೆ ಗೈಸ್, ಹೊಡೆದು ಮತ್ತೀವಿ. ಓಕೆ, ಲವ್ ಯು ಟಿಲ್ ದೆನ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಇಲಾಗ್ ಇಷ್ಟ ಆಗಿದ್ರೆ ಈ ಕಂಟೆಂಟ್ ಇನ್ನೂ ಬೇಕಂದರೆ ಇಲಾಗ್ನ ಪೂರ್ತಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು. ಓಕೆ, ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.